ಕಡೆ ಸಾರಿಗೆ ಮುಷ್ಕರ ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಆದರೆ ಈಗಾಗಲೇ ಏನು ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿತ್ತು ಆ ಬಗ್ಗೆ ಅನಂತ ಸುಬ್ಬರಾಯ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ವಕೀಲರ ಮೂಲಕ ನಮಗೆ ನೋಟಿಸ್ ತಲುಪಿದೆ. ಕೋರ್ಟ್ ಆದೇಶವನ್ನ ನಮ್ಮ ವಕೀಲರಿಗೆ ಕಳುಹಿಸಿದ್ದೇವೆ. ಕೋರ್ಟ್ನಲ್ಲಿ ನಮ್ಮ ಬೇಡಿಕೆ ತಿಳಿಸಲು ಹೇಳಿದ್ದೀವಿ. ಸಾರಿಗೆ ಮುಖಂಡ ಅನಂತ ಸುಬ್ಬರಾವ್ ಅವರ ಹೇಳಿಕೆ ಇದು. ಕೋರ್ಟ್ ಆದೇಶ ಬಂದ ಮೇಲೆ ಕರಪತ್ರ ಹಂಚಿಲ್ಲ, ಯಾವುದೇ ಬಸ್ಗಳನ್ನ ನಾವು ತಡೆದಿಲ್ಲ. ಕೋರ್ಟ್ನಲ್ಲಿ ವಕೀಲರು ನಮ್ಮ ಬೇಡಿಕೆಗಳನ್ನು ತಿಳಿಸಿದ್ದಾರೆ. ಇದು ಹೈಕೋರ್ಟ್ನಲ್ಲಿ ವಿಚಾರಣೆಗಿದೆ. ವಿಚಾರಣೆ ಆಗ್ಲಿ, ನಾವು ಕೋರ್ಟ್ ಆದೇಶಕ್ಕೆ ತಲೆ ಭಾಗ್ಯವಾಗ್ತೀವಿ ಅಂತ ಹೇಳಿ ಅನಂತ ಸುಬ್ಬರಾವ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ಕಮಿಟಿ ಮುಂದೆ ಬಹಳ ಗಹನವಾದ ವಿಷಯ ಇವತ್ತು ಚರ್ಚೆಗೆ ಬಂತು. ನಿನ್ನೆ ಹಲವಾರು ಡಿಪೋಗಳಲ್ಲಿ ಸ್ಟ್ರೈಕ್ ನಿನ್ನೆಯಿಂದ ಶುರುವಾಗಿವೆ ರಾಜ್ಯಾದ್ಯಂತ. ಆದ್ದರಿಂದ ಬೆಳಗ್ಗೆಯಲ್ಲಿ ಬಸ್ ಬಂದು ಇಲ್ಲಿ ವೆಯ್ಟ್ ಮಾಡೋ ಬದಲು ಅಲ್ಲಿಂದಲೇ ಹೊರಟಿಲ್ಲ. ನಿನ್ನೆ ಆರಂಭ ಆಗಿಬಿಟ್ಟಿದೆ ಸ್ಟ್ರೈಕ್ ಹಲವಾರು ಕಡೆ. ನನಗೆ ಸುಮಾರು 7:15 ಒಂದು ನೋಟಿಸ್ ಬಂತು. ಯಾರೋ ವಕೀಲರು ಯಾರು ಬಂದು ಅವರ ಆಫೀಸಿಂದ ಸರ್ವ್ ಮಾಡಿದರು. ಅದರಲ್ಲಿ ಏನಿದೆ ಅಂತ ಹೇಳಿದರೆ ಹೈಕೋರ್ಟ್ ಆರ್ಡರ್ ಸ್ಟ್ರೈಕನ್ನು ಒಂದು ದಿವಸದ ಮಟ್ಟಿಗೆ ಹೋಲ್ಡ್ ಅಪ್ ಮಾಡಿ ಅಂತ ಹೇಳಿದ್ದಾರೆ ಅಂತ. Therefore, it would be appropriate to grant interim stay till tomorrow, awaiting the outcome of negotiations with the government. ಇಲ್ಲಿ ಗೌರ್ಮೆಂಟ್ ಜೊತೆ ಮಾತಾಡ್ತಿದ್ದಾರೆ. ಆದ್ದರಿಂದ ಚೀಫ್ ಮಿನಿಸ್ಟರ್ ಆಲ್ಸೋ ಗೋಯಿಂಗ್ ಆನ್, ದಟ್ ಈಸ್ ನೆಗೋಸಿಯೇಷನ್. If the entire public transport operation start, the public are likely to put to hardship. Therefore, it would be appropriate to grant interim stay till tomorrow, ಇವತ್ತಿನವರೆಗೆ, awaiting the outcome of negotiations with the government referred to above ಅಂತ ಹೇಳಿ ಇದು 7:15 ಬಂತು. ಆ್ಯಂಡ್ ಜೊತೆ ವಲ್ಯೂಮಿನಸ್ ಮೆಟೀರಿಯಲ್ಸ್ ಇದೆ. ಆ್ಯಂಡ್ ನಾನು ಒಬ್ಬ ಇದರ ಕಾನ್ಸ್ಟಿಟ್ಯೂಟ್, ಈ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಒಬ್ಬ ಕಾನ್ಸ್ಟಿಟ್ಯೂಂಟು. ಜಾಯಿಂಟ್ ಆ್ಯಕ್ಷನ್ ಕಮಿಟಿಯಲ್ಲಿ 6 ಯೂನಿಯನ್ಗಳಿವೆ. ಭಾಳ ಇಲ್ಲಿ ನಮ್ಮ ಲೀಡರ್ಸ್ ಹೊರಗಡೆ ಹೊರಟೋಗಿದ್ದರು. ಮತ್ತು ಇದರಲ್ಲಿ ಭಾಳ ಎನ್ಕ್ಲೋಜರ್ ಇರೋದ್ರಿಂದ ನಮ್ಮ ಲಾಯರ್ಗೆ ರಾತ್ರಿನೇ ಕಳಿಸಿದ್ವಿ. ನಮ್ಮ ಲಾಯರ್ ಕಳಿಸಿದ್ವಿ. ಮತ್ತು ವಕಾಲತ್ ಫೈಲ್ ಮಾಡಿದ್ದಾರೆ. ಸೊ ಇವತ್ತು 88ನೇ ಮ್ಯಾಟ್ರ್ ಕೋರ್ಟಿಗೆ ಬಂದಿರೋದು. ಇಲ್ಲಿ ಪ್ರಶ್ನೆ ಏನಪ್ಪ ಅಂದರೆ, ಸ್ಟೇ ಆರ್ಡರ್ ಕೊಡಿ ಅಂತ ಅವ್ರು ಹೇಳಿದರು. ನಮಗೆ ಸಂಜೆ ಬಂತು. ಸ್ಟ್ರೈಕ್ ಹಲವಾರು ಕಡೆ ಶುರು ಆಗಿಬಿಟ್ಟಿದೆ. ಆದ್ದರಿಂದ ನಮ್ಮ ವಕೀಲರಿಗೆ ಏನು ಹೇಳಿದ್ವಿ, ಏನಾಯಿತು ಚೀಫ್ ಮಿನಿಸ್ಟರ್ ಹತ್ರ ಅದನ್ನು ಕೋರ್ಟ್ ಹೇಳಿ, ಕೋರ್ಟ್ ಏನು ಆರ್ಡರ್ ಮಾಡಿದ್ರೆ ನಮ್ಗೆ ಹೇಳಿ, ಅದನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ವಿ ಆರ್ ಅವೈಟಿಂಗ್ 88th ಮ್ಯಾಟ್ರದು ಕೋರ್ಟಿಂದ ಏನು ಆದೇಶ ಬರ್ತದೆ ಅದಕ್ಕೆ ವೆಯ್ಟ್ ಮಾಡ್ತೀವಿ. ಆದ್ದರಿಂದ ನಾವು ಎಲ್ಲೂ ಕೂಡ ಮೀಟಿಂಗ್ಗಳ ಆರ್ಗನೈಸ್ ಮಾಡಿಲ್ಲ, ಎಲ್ಲೂ ಕೂಡ ಹ್ಯಾಂಡ್ ಬಿಲ್ ಹಂಚಿಲ್ಲ. ಈ ನೋಟಿಸ್ ಬಂದ ಮೇಲೆ ಎಲ್ಲೂ ಗೇಟ್ ಮೀಟಿಂಗ್ ಮಾಡಿಲ್ಲ, ಎಲ್ಲೂ ಬಸ್ಗಳನ್ನ ತಡೆಯೋದಕ್ಕೆ ನಾವು ಹೋಗಿಲ್ಲ. ಇದು ನಮ್ಮ ಪೊಸಿಷನ್. ಅದನ್ನು ವಿ ಅವೈಟ್ ಫಾರ್ ದಿ ಟುಡೇಸ್ ಆರ್ಡರ್. ಅಲ್ಲಿ ನೆಗೋಸಿಯೇಷನ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ಚೀಫ್ ಮಿನಿಸ್ಟರ್ ಹತ್ರ ಮಾತುಕತೆ ನಡೀತಿದೆ, ಅದು ನಮ್ಗೇನು ಗೊತ್ತಿಲ್ಲ, ಅದರ ಔಟ್ಕಮ್ ಏನಾಗುತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ಹೇಳ್ತಾರೆ, ನಮ್ಮ ಲಾಯರ್ ಹೇಳ್ತಾರೆ. ನೆಗೋಸಿಯೇಷನ್ ಆಯಿತು, ನಮ್ಮ ಡಿಮಾಂಡ್ ಏನಿತ್ತು, ಅವರ ಆಫರ್ ಏನು ಬಂತು, ಯಾತಕ್ಕೆ ನೆಗೋಸಿಯೇಷನ್ ಫೇಲ್ ಆಯಿತು, ಇದೆಲ್ಲ ಹೇಳಿ ಕೋರ್ಟು ಏನು ತೀರ್ಮಾನ ಕೊಟ್ಟರು ಆ ತೀರ್ಮಾನವನ್ನು ನಾವು ಜಾರಿ ಮಾಡ್ತೀವಿ. ಸರ್ ಇಲ್ಲ, ನಮ್ಮ ಲಾಯರ್ ಕೇಳ್ತಾರೆ. ಏಕೆಂದರೆ ಸ್ಟ್ರೈಕ್ ಆರಂಭ ಆಗಿರೋದ್ರಿಂದ ಡಿಮಾಂಡ್ ಇದೆ. ಇವಾಗ ಗೌರ್ಮೆಂಟ್ ಸ್ವಲ್ಪ ಮುಂದೆ ಬಂದಿದ್ದಾರೆ. ಹಿಂದೆ ಏನೂ ಕೊಡಬೇಕಾಗಿಲ್ಲ 3 ನಾಮ ಹಾಕಿದ್ರು, ಇವಾಗ 1 ನಾಮ ತೆಗೆದಿದ್ದಾರೆ, ಬರೀ 2 ಇದೆ ಇವಾಗ. ಕೋರ್ಟು ಆ 2 ನಾಮ ಮತ್ತು ಮಾತುಕತೆ ಮಾಡಿ ತೆಗಿಬೋದು. ಅದರಿಂದ ನಮ್ಮ ಅಡ್ವೊಕೇಟ್ ಕೇಳ್ತಾರೆ, ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ತಾರೆ, ನಾವು ದಯಮಾಡಿ ಸರ್ಕಾರಕ್ಕೆ ಕೊಡಿ. ಯಾಕೆಂದರೆ ಸಿನ್ಸ್ ದಿ ಚೀಫ್ ಮಿನಿಸ್ಟರ್ ಹಿಮ್ಸೆಲ್ಫ್ ಹ್ಯಾಸ್ ಕಾಲ್ಡ್ ಮೀಟಿಂಗ್ ಅಟ್ ಹಿಸ್ ಲೆವೆಲ್. ಕಡೆ ಸಾರಿಗೆ ಮುಷ್ಕರ ನಡೀತಾ ಇದೆ. ಇನ್ನೊಂದು ಕಡೆ ಅನಂತ ಸುಬ್ಬರಾವ್ ಅವರು ನಾವು ಹೈಕೋರ್ಟ್ ಆದೇಶವನ್ನ ಪಾಲಿಸ್ತೀವಿ, ಆದ್ರೆ ನಿನ್ನೆಯಿಂದಲೇ ನಮ್ಮ ಮುಷ್ಕರ ಸ್ಟಾರ್ಟ್ ಆಗಿತ್ತು, ಹೀಗಾಗಿ ನಾವು ಅದಾದ ನಂತರದಲ್ಲಿ ಯಾವುದೇ ರೀತಿ ಮೀಟಿಂಗ್ ಅನ್ನ ಮಾಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇನ್ನು ಸಾಕಷ್ಟು ಕಡೆಗಳಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಜನಸಾಮಾನ್ಯರಿಗೆ, ಶಾಲಾ ಮಕ್ಕಳಿಗೆ, ಕಚೇರಿಗೆ ಹೋಗುವಂತಹ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಮುಷ್ಕರದಿಂದಾಗಿ. ಸರ್ಕಾರ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಕೂಡ, ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರು ಕೂಡ ಸಾಕಷ್ಟು ಕಡೆಗಳಲ್ಲಿ ಜನಸಾಮಾನ್ಯರು ಪರದಾಡುವಂತಹ ದೃಶ್ಯಗಳು ಕಂಡು ಮುಂದೆ ಬಂತು.
ಇತ್ತು. ಜೊತೆಗೆ ಸಾರಿಗೆ ಸಿಬ್ಬಂದಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಅವರ ಬಾಕಿ ವೇತನ ಏನಿದೆ ಅದನ್ನ ಆದಷ್ಟು ಬೇಗ ಸರ್ಕಾರ ರಿಲೀಸ್ ಮಾಡಬೇಕು ಅನ್ನುವಂತಹ ಒತ್ತಾಯ ಕೂಡ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಕಿರಣ್ ಸೂರ್ಯ, ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಈಗಾಗಲೇ ನಿನ್ನೆಯಿಂದಲೇ ಸಾರಿಗೆ ಮುಷ್ಕರ ಆರಂಭ ಆಗಿತ್ತು. ಹೀಗಾಗಿ ಹೈಕೋರ್ಟ್ ಆದೇಶದ ನಂತರದಲ್ಲಿ ನಾವು ಯಾವುದೇ ರೀತಿ ಮೀಟಿಂಗ್ ಏನು ಕೂಡ ಮಾಡಿಲ್ಲ, ನಾವು ಯಾವುದೇ ರೀತಿ ಫರ್ಮಾನು ಕೂಡ ಹೊರಡಿಸಿಲ್ಲ ಅನ್ನುವಂಥ ಮಾತನ್ನ ಅನಂತ್ ಸುಬ್ರಾವ್ ಅವರು ಹೇಳ್ತಾ ಇದ್ರು. ಆದ್ರೆ ಇನ್ನೊಂದ್ ಕಡೆ ನೋಡ್ತಾ ಇದ್ರೆ ಈಗಾಗಲೇ ಬೆಳಗ್ಗೆಯಿಂದಲೂ ಮುಷ್ಕರ ಆರಂಭ ಆಗಿರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ತೊಂದರೆ ಆಗ್ತಾ ಇದೆ. ಸಾಕಷ್ಟು ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇರಬಹುದು. ಸದ್ಯ ಸಿಚುವೇಶನ್ ಹೇಗಿದೆ, ಸದ್ಯದ ಪರಿಸ್ಥಿತಿ ಯಾವ ರೀತಿ ಕಂಡು ಬರ್ತಾ ಇದೆ ಕಿರಣ್ ಸೂರ್ಯ? ಒಂದು ಮೊದಲು ಈಗಾಗಲೇ ಕೂಡ ಎರಡು ಪ್ರಮುಖವಾದಂತಹ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಜಂಟಿ ಕ್ರಿಯಾ ಸಮಿತಿ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿತ್ತು. ಈ ನಿಟ್ಟಿನಲ್ಲಿ ಸಿಎಂ ಅವರು ಕೂಡ ನಿನ್ನೆ ಸಭೆಯನ್ನು ಕರೆದಿದ್ರು. ಸಭೆಯಲ್ಲಿ 38 ತಿಂಗಳ ಬಾಕಿ ಅರಿಯರ್ಸ್ ಅನ್ನು ಕೊಡಬೇಕು, ಕಳೆದ ವರ್ಷದಿಂದ ವೇತನ ಪರಿಷ್ಕರಣೆ ಮಾಡಬೇಕು ಅಂತೇಳಿ ಎರಡು ಪ್ರಮುಖವಾದಂತಹ ಬೇಡಿಕೆಯನ್ನು ಇಟ್ಟಿದ್ರು. ಸಿಎಂ ಅವರು 38 ತಿಂಗಳಲ್ಲಿ ಕೇವಲ 14 ತಿಂಗಳ ಅರಿಯರ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. ಮುಂದೆ ಅಂದ್ರೆ ವೇತನದ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ ಅಂದ್ರು. ಆ ನಿಟ್ಟಿನಲ್ಲಿ ಸಾರಿಗೆ ನೌಕರರು ತೃಪ್ತರಾಗದೆ ಮುಷ್ಕರಕ್ಕೆ ಮುಂದಾಗಿದ್ರು. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಮುಷ್ಕರ ನಡೆದಿರುವಂಥದ್ದು. ರಾಜ್ಯಾದ್ಯಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ, NW, KK ಸೇರಿದಂತೆ 4 ನಿಗಮದ ಸಾರಿಗೆ ನೌಕರರು ಕೂಡ ಈ ಒಂದು ಮುಷ್ಕರದಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ ಕೋರ್ಟ್ ಕೂಡ ನಿನ್ನೆ ಹೇಳಿರುವಂಥದ್ದು 1 ದಿನಗಳ ಕಾಲ ಮುಷ್ಕರವನ್ನು ಮುಂದೂಡಿ ಅಂತ. ಆದರೆ ಕೋರ್ಟ್ ಆದೇಶ ತಲುಪಿದ್ದು ನಾವು ಸಂಜೆ ನಂತರದಲ್ಲಿ. ಹಾಗಾಗಿ ನಾವು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ವಿ. ಮುಷ್ಕರಕ್ಕೆ ಕರೆಯನ್ನು ಕೊಟ್ಟ ನಂತರದಲ್ಲಿ ನಾವು ಯಾವುದೇ ಥರವಾದಂತಹ ನೋಟಿಸ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಕರಪತ್ರಗಳನ್ನು ಹಂಚೋದಂಥದ್ದಾಗಿರ್ಬೋದು, ನೌಕರರಿಗೆ ಬಸ್ ನಿಲ್ಲಿಸಿ ಅನ್ನೋಂಥದ್ದಾಗಿರ್ಬೋದು, ಇದು ಯಾವುದೂ ಕೂಡ ಹೇಳಲಿಲ್ಲ. ಅಂದರೆ ನಾವು ಕೋರ್ಟಿಗೆ ತಲೆಬಾಗ್ತೀವಿ. ಆದರೆ ಇವತ್ತು ಮತ್ತೆ ವಿಚಾರಣೆ ಇರುವಂಥದ್ದು ಹೈಕೋರ್ಟ್ನಲ್ಲಿ. ಇವತ್ತಿನ ವಿಚಾರಣೆಯಲ್ಲಿ ಏನೇನಾಗುತ್ತೆ, ನಮ್ಮ ವಕೀಲರಿಗೆ ಈಗಾಗಲೇ ಕೂಡ ನಮ್ಮ ಬೇಡಿಕೆ ಎಷ್ಟು ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕು, ಎಷ್ಟು ತಿಂಗಳಿಂದ ನಮಗೆ ವೇತನ ಪರಿಷ್ಕರಣೆ ಆಗಿಲ್ಲ, ಇವೆಲ್ಲ ವಿಚಾರಗಳನ್ನು ಕೂಡ ನಮ್ಮ ವಕೀಲರು ಕೋರ್ಟ್ಗೆ ತಿಳಿಸ್ತಾರೆ. ಅಂದ್ರೆ ಸಾರಿಗೆ ಮುಷ್ಕರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹೈಕೋರ್ಟ್ನಲ್ಲಿ ಒಂದು ವಿಚಾರಣೆ ಕೂಡ ಇರುವಂಥದ್ದು. ಈ ವಿಚಾರಣೆಯ ಸಂದರ್ಭದಲ್ಲಿ ನಮ್ಮ ವಕೀಲರು ಅಂದ್ರೆ ಜಂಟಿ ಕ್ರಿಯಾ ಸಮಿತಿಯ ವಕೀಲರು ಏನಿದ್ದಾರೆ ಅವರು ನಮ್ಮ ಎಲ್ಲಾ ಬೇಡಿಕೆಗಳನ್ನು ಕೂಡ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಇಡ್ತಾರೆ. ಅಂದ್ರೆ ನಿನ್ನೆ ಏನೊಂದು ಕೋರ್ಟ್ನಲ್ಲಿ ಆದೇಶ ಆಗಿತ್ತು 1 ದಿನಗಳ ಕಾಲ ಮುಂದೂಡಿ ಅಂತೇಳಿ, ಇವತ್ತು ಮತ್ತೊಮ್ಮೆ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ನಮ್ಮ ವಕೀಲರು ನಮ್ಮ ಎಲ್ಲಾ ಬೇಡಿಕೆಗಳನ್ನ ಸರ್ಕಾರ ಏನೇನು ಕೊಡಬೇಕಾಗಿತ್ತು, ಏನೇನು ಕೊಟ್ಟಿಲ್ಲ, ನೌಕರರ ಕಷ್ಟ ಸುಖ ಪ್ರತಿಯೊಂದನ್ನು ಕೂಡ ನಮ್ಮ ವಕೀಲರು ತಿಳಿಸ್ತಾರೆ. ಅದಾದ ನಂತರ ಹೈಕೋರ್ಟ್ ಏನು ನಿರ್ಧಾರ ಕೊಡುತ್ತೋ, ಆದೇಶ ಕೊಡುತ್ತೋ, ಆ ಆದೇಶಕ್ಕೆ ನಾವು ತಲೆಬಾಗ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯಿಂದ. ಕಿರಣ್, 1 ನಿಮಿಷ ಮಾತಾಡ್ತೇನೆ ಈಗ.